ಇದು ಭಾರ್ಗವಿ LLB. ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಆಚೆ ಕಡೆ ಬಂದಿರ್ತಾರಲ್ಲ, ಅಂದರೆ ಮನೆ ಹುಡ್ಕೊಂಬರ್ತೀವಿ ಬೆಂಗಳೂರಲ್ಲಿ, ಮನೆಗೇನು ಬರೋಣ ಅಂತೆಲ್ಲ ಹೇಳ್ತಾರಲ್ಲ ಭಾರ್ಗವಿ ಅವ್ರ ಮುಂದೆ. ಸರಿ ಮನೆ ಹುಡ್ಕೊಂಬರ್ಬೇಕಾದ್ರೆ ಅರ್ಜುನ್ ಭಾರ್ಗವಿ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂತೆಲ್ಲ ಹೇಳ್ತಾನೆ. ಭಾರ್ಗವಿ ನಮ್ಮಿಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಇವತ್ತು ಈ ಪರಿಸ್ಥಿತಿ ಬಂದಿದೆ, ನಮ್ಮಿಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಹೊರಗಡೆ ಬರ್ಬೇಕು ನಾವು ಅಂತೆಲ್ಲ ಹೇಳ್ತಾನೆ. ಆಗ ಭಾರ್ಗವಿ ಹ್ಞೂ ಅಂತಾಳ. ನಾನು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡಿರೋದಕ್ಕೆ ಈ ಪರಿಸ್ಥಿತಿ ಬಂದಿದೆ. ಇಲ್ಲ ಪಾರ್ಥ, ನಾನು ನಿನ್ನ ನಂಬಿಕೆ ಉಳಿಸ್ಕೋಬೇಕಾಗಿತ್ತು, ನಾನು ನಂಬಿಕೆ ಉಳಿಸ್ಕೊಂಡಿಲ್ಲ, ಇನ್ಮೇಲೆ ನಾನು ನಿಮ್ಮ ನಂಬಿಕೆ ಉಳಿಸ್ಕೊತೀನಿ ಅಂತೆಲ್ಲ ಹೇಳ್ದೆ. ಹ್ಞೂ ಭಾರ್ಗವಿ, ಇನ್ಮೇಲೆ ನಾನು ನಿಮ್ಮ ಸಂಪೂರ್ಣವಾಗಿ ನಂಬ್ತೀನಿ ಅಂತೆಲ್ಲ ಹೇಳಿದೆ. ಈಗ ನಾವಿಬ್ಬರು ಒಂದಾಗಿ ಕೇಸ್ ಗೆದ್ದು ಡ್ಯಾಡಿಗೆ ಒಂದು ಮನೆ ಕಟ್ಟಿಕೊಡ್ಬೇಕು, ಡ್ಯಾಡ್ ಆ ಮನೆಯಲ್ಲಿ ನೆಮ್ಮದಿಯಿಂದ ಜೀವನ ಮಾಡಬೇಕು, ಅದೇ ನನ್ನ ಮುಂದಿನ ಗುರಿ ಆಗಿರುತ್ತೆ. ಈ ಕೇಸ್ ಗೆಲ್ಲಬೇಕು ನಾವು ಅಂತೆಲ್ಲ ಹೇಳ್ತಾನೆ. ಹ್ಞೂ ಪಾರ್ಥ ಅಂತೆಲ್ಲ ಹೇಳ್ತಾನೆ. ಅಲ್ಲ ಭಾರ್ಗವಿ, ಈ ಕೇಸ್ ಗೆಲ್ಲಿಯವರೆಗೂ ನಾವು ಈ ಮನೆ ಪುಟ್ಟ ಸಂಸಾರ ಕಟ್ಕೊಳೋವರೆಗೂ, ಪುಟ್ಟದು ನೆಮ್ಮದಿಯಾಗಿರೋ ಸಂಸಾರ ಕಟ್ಕೊಳೋವರೆಗೂ ಕಟ್ಕೋಬೇಕಲ್ಲ, ನೀನು ನನ್ನ ಜೊತೆಯಾಗಿರ್ತೀಯ ಅಂತ ಕೇಳಿದ್ರೆ ಏನು ಪಾರ್ಥ ಈ ಥರ ಕೇಳ್ತಾ ಇದೆಯಲ್ಲ ಅಂತೆಲ್ಲ ಹೇಳ್ತಾಳೆ. ಹಂಗಲ್ಲ ಭಾರ್ಗವಿ, ನನ್ನ ಲಾಯರ್ ಅಲ್ಲದೇನು ನನ್ನ ಜೊತೆಯಾಗಿ, ನನ್ನ ಹೆಂಡತಿಯಾಗಿ ನನ್ನ ಜೊತೆಯಾಗಿ ನಿಲ್ತೀಯಾ ಅಂತೆಲ್ಲ ಕೇಳಿದೆ. ಪಾರ್ಥ, ಇದನ್ನೆಲ್ಲ ನೀನು ನನಗೆ ಕೇಳಬೇಕಾ? ನಾನು ಬಯಸ್ತಾ ಇರೋದು ಇದನ್ನೇ ಪಾರ್ಥ, ಆದರೆ ನಿನ್ನ ಕಡೆಯಿಂದ ತಪ್ಪಿಲ್ಲ, ನಾನು ನಿನ್ನ ನಂಬಿಕೆ ಪಾರ್ಥ. ಇನ್ಮೇಲೆ ನಾನು ಇದೀನಲ್ಲ, ನಿನ್ನ ನಂಬಿಕೆಗೆ ಸ್ವಲ್ಪನೂ ಧಕ್ಕೆ ಬರಲಾರ್ದ ರೀತಿಯಲ್ಲಿ ನಡ್ಕೊತೀನಿ, ನಮ್ಮಿಬ್ಬರ ಮಧ್ಯೆ ಸ್ವಲ್ಪ ಅನುಮಾನನೂ ಬರಲಾರ್ದಂಗೆ ಯಾವುದಕ್ಕೂ ಅವಕಾಶ ಮಾಡಿಕೊಡಲ್ಲ ಪಾರ್ಥ ಅಂತೆಲ್ಲ ಹೇಳಿ ಭಾರ್ಗವಿ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ. ಹ್ಞೂ ಭಾರ್ಗವಿ, ಈಗ ನಮ್ಮ ಮುಂದೆ ಇರೋ ಚಾಲೆಂಜು ಡ್ಯಾಡ್ನ ಕೇಸಿಂದ ಗೆಲ್ಲಿಸ್ಬೇಕು. ಆಮೇಲೆ ನಮಗೆ ತೊಂದರೆ ಕೊಡ್ತಾ ಇರೋದು ಯಾರು? ಶಕ್ತಿ ಪ್ರಸಾದ್ ಮತ್ತು ಅವ್ರ ಗಂಗಾ ಮತ್ತು ಆಮೇಲೆ ಜಗನ್ ಚಿಕ್ಕಪ್ಪ, ಇವರು ಎಲ್ಲರೂ ನಮಗೆ ತೊಂದರೆ ಕೊಡ್ತಾರಲ್ಲ, ಅವ್ರ ವಿರುದ್ಧ ನಾವು ಹೋರಾಡಬೇಕು. ಅವ್ರ ವಿರುದ್ಧ ನಾವು ಹೋರಾಡಿ ನಾವು ಗೆಲ್ಲಬೇಕು. ನಾವು ಗೆದ್ದಾಗೆ ನಮಗೊಂದು ಸಂಭ್ರಮ ಇರುತ್ತೆ ಅಂತೆಲ್ಲ ಹೇಳಿದಾನೆ. ಹೌದು ಅಂತೆಲ್ಲ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಮಾತಾಡ್ತಾ ಇರ್ತಾರೆ. ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಮಾತಾಡ್ತಾ ಇರಬೇಕಾದ್ರೆ, ನಮ್ಮ ಜೀವನದ ಮುಖ್ಯ ಗುರಿನೇ ಇದಾಗಿದೆ ಭಾರ್ಗವಿ, ಇನ್ಮೇಲೆ ನಾವು ಫಸ್ಟ್ ಕೇಸ್ ಗೆಲ್ಲಬೇಕು, ಇವರೆಲ್ಲರನ್ನ ಸೋಲಿಸ್ಬೇಕು, ಕೇಸ್ ಗೆಲ್ಲಬೇಕು, ಮತ್ತು ಡ್ಯಾಡ್ಗೆ ಮನೆ ಕಟ್ಟಿಕೊಟ್ಟು ಆ ಮನೆಯಲ್ಲಿ ಡ್ಯಾಡ್ ನೆಮ್ಮದಿಯಿಂದ ಖುಷಿಯಿಂದ ಇರಬೇಕು. ಡ್ಯಾಡ್ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರಾ ಅಂತೆಲ್ಲ ಹೇಳ್ತಾರೆ. ಇದೇ ಟೈಮಿಗೆ ಈ ಕಡೆ ಭಾರ್ಗವಿ ಮತ್ತು JPನೂ ಮತ್ತು ನಿರ್ಮಲಾ ಇಬ್ಬರು ಮತ್ತು ಆ ಅಮ್ಮ ಶಕುಂತಲಮ್ಮ ಹೊರಗಡೆ ಕುಂತಿರ್ತಾರಲ್ಲ. ನೋಡ್ದ್ಯಾ, ಈಗ ಚರಣ್ ಹೇಳಿದ್ರಲ್ಲಿ ತಪ್ಪೇನಿಲ್ಲ ನಿರ್ಮಲಾ, ನಾನು ತುಂಬ ಅಂದರೆ ತುಂಬಾ ಸೋತೋಗ್ಬಿಟ್ಟಿದ್ದೀನಿ, ತುಂಬ ಕುಗ್ಗೋಗ್ಬಿಟ್ಟಿದ್ದೀನಿ ಅಂತೆಲ್ಲ. JP ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ. JP ಅದನ್ನು ತಿದ್ಕೊಳ್ಳೋದೇ ಮನುಷ್ಯನ ಗೆಲುವು ಅಂತೆಲ್ಲ. ಅಂದರೆ ನಿರ್ಮಲಾ ಒಂದು ಮೋಟಿವೇಶ್ನಲ್ ಆಗಿ ಸ್ಪೀಚ್ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆಯಿಂದ ಅವರಮ್ಮ ಏನಿರ್ತಾಳಲ್ಲ, ಅವರಮ್ಮನೂ ಹೇಳಿ, ನೋಡು ಮಗು, ನೀನು ಮೊದಲೆಲ್ಲ ತಪ್ಪು ಮಾಡಿದಾಗ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು, ಯಾರು ಹೇಳಿದರೂ ಕೇಳ್ತಾ ಇರಲ್ಲ ಅಂತೆಲ್ಲ ಹೇಳಿದೆ. ನಾನು ತುಂಬ ಜನ ಕಣ್ಣೀರು ಹಾಕ್ಸಿಬಿಟ್ಟಿದ್ದೀನಮ್ಮ, ನಾನು ತುಂಬ ಜನ ಕಣ್ಣೀರು ಹಾಕ್ಸಿದ್ದು, ನಾನು ಗೆಲ್ಲೋಕ್ಕೋಸ್ಕರ ನೂರಾರು ಜನ ಸಾವಿರಾರು ಜನ ಕಣ್ಣೀರು ಹಾಕ್ಸಿದ್ದು, ಆ ಶಾಪ ನನ್ನ ಬಿಟ್ಟಿಲ್ಲಮ್ಮ, ಅವತ್ತಿನ ಶಾಪ ಇವತ್ತು ನನ್ನ ತಟ್ಟಿದೆ ಅಂತೆಲ್ಲ ಹೇಳ್ತಾ ಇರ್ತಾನೆ. ಅದನ್ನು ಯಾವತ್ತೂ ಕರ್ಮ ಯಾರನ್ನೂ ಬಿಡಲ್ಲ ಅಂತೆಲ್ಲ ಹೇಳ್ತಾರಲ್ಲ. ಕರ್ಮ ರಿಟರ್ನ್ ಬಂದೇ ಬರುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅದು ನನ್ನ ವಿಚಾರದಲ್ಲಿ ನಿಜ ಆಯ್ತು ನೋಡಮ್ಮ ಅಂತೆಲ್ಲ ಹೇಳ್ತಾ ಇರ್ತಾನೆ. ಇಲ್ಲ ಬಿಡು, ಈ ಎಲ್ಲದಕ್ಕಿಂತ ನೀನು ತಿದ್ಕೊಂಡಿರೋದೇ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನನಗೂ ಆವಾಗ ತುಂಬ ಇರಿಟೇಟ್ ಆಗಿ, ನನ್ನ ಮಗ ಯಾಕಪ್ಪ ಈ ಥರನೇ ಮಾಡ್ತಾನೆ, ನಾನು ಹೇಳಿದ್ದೆಲ್ಲ ಅರ್ಥನೇ ಮಾಡ್ಕೊಳಲ್ಲ ಅಂತ ತುಂಬ ಅಂದರೆ ತುಂಬ ಮನಸ್ಸಿಗೆ ಬೇಜಾರಾಗ್ತಾಯಿತ್ತು. ಇದೇ ಟೈಮಿಗೆ ಆವಾಗ ಆ ಅಮ್ಮನೂ ಹೇಳ್ತಾಳೆ, ಇವರಿಬ್ಬರು ಇಲ್ಲಿ ಮಾತಾಡ್ತಾ ಇರ್ತಾರೆ. ಸಮಾಧಾನ ಮಾಡ್ತಾಳೆ ಅವ್ರ ಅಮ್ಮನೂ ಮತ್ತು ಅವ್ರ ನಿರ್ಮಲಾ ಮತ್ತು JPಗೆ ಎಲ್ಲರೂ ಸಮಾಧಾನ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಬೃಂದ ಅಂತ ಏನಿರ್ತಾರಲ್ಲ, ಅವರು ಭಾರ್ಗವಿ ಅವ್ರ ಅಕ್ಕ, ಅಲ್ಲಿ ದುಡ್ಡು ಇಸ್ಕೊಂಡು ಡೀಲ್ ಮಾಡ್ಕೊಂಡಿರ್ತಾಳೆ. ಯಾರ ಹತ್ರ? ಗಂಗಾ ಹತ್ರ ಮತ್ತು ಆಮೇಲೆ ಶಕ್ತಿ ಪ್ರಸಾದ್ ಅವರೆಲ್ಲರ ಹತ್ರ. ಏನಂತ, ಭಾರ್ಗವಿ ಹತ್ರ ದುಡ್ಡು ಇಸ್ಕೊಂಡು ಭಾರ್ಗವಿ ಎಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ, ಕೇಸ್ ಬಗ್ಗೆ ಏನು ವಿಚಾರಣೆ ಮಾಡ್ತಾಳೆ, ಏನಿಲ್ಲ ನೀವು ನನಗೆ ಪ್ರತಿಯೊಂದು ಅಪ್ಡೇಟ್ ಮಾಡಬೇಕು, ದುಡ್ಡು ತಗೋ ಅಂತೆಲ್ಲ ಹೇಳಿ ಅವ್ರು ದುಡ್ಡು ಕೊಟ್ಟಿರ್ತಾರೆ.
ನಾ ದುಡ್ಡು ಕೊಟ್ಟಿರೋದು ದುಡ್ಡು ತಗೊಂಡು ಬರ್ತಾಳೆ. ದುಡ್ಡು ತಗೊಂಡು ಎಲ್ಲಿಗೆ ಬರ್ತಾಳೆ ಅಂದರೆ, ಇವಾಗ ಇವರೆಲ್ಲ ಇರ್ತಾರಲ್ಲ, ಜೆ ಪಿ ಮತ್ತು ನಿರ್ಮಲಾ, ಅಜ್ಜಮ್ಮ ಅವರೆಲ್ಲ ಇರೋ ತಲ್ಲಿಗೆ ಬರ್ತಾಳೆ. ಇವ್ರಿಗೆ ಗೊತ್ತಿರಲ್ಲ ಬೃಂದನು ಮನೆಯಿಂದ ಆಚೆ ಹಾಕಿದಾರ ಅಂತ ತಿಳ್ಕೊಂಡು ಪಾಪ ಇವರು ಮೋಸ ಹೋಗ್ಬಿಡ್ತಾರ. ಬೃಂದನಲ್ಲಿ ನೋಡಿ ಮಾವ, ನೀವು ಆ ಭಾರ್ಗವಿನ ನಂಬೇಡಿ ಅಂದರೆ ಕೇಳಿಲ್ಲ. ಇವಾಗ ಆ ಭಾರ್ಗವಿಯಿಂದಲೇ ನಿಮಗೂ ಈ ಪರಿಸ್ಥಿತಿ ಬಂದಿರೋದು, ನಮಗೂ ಈ ಪರಿಸ್ಥಿತಿ ಬಂದಿರೋದು. ನಮ್ಮಪ್ಪನ ಮನೇಲಿ ಇದ್ದಿದ್ರೆ ಅಟ್ಲೀಸ್ಟ್ ನೆಮ್ಮದಿಯಿಂದ ಆದರೂ ಇರ್ತಿತ್ವ. ಮನೇಲಿ ಬೆಚ್ಚಗೆ, ಇಲ್ಲಿ ನೋಡಿದ್ರೆ ಮನೆಯೂ ಇಲ್ಲ. ಆ ಭಾರ್ಗವಿನ ನಂಬ್ಕೊಂಡು ಅಪ್ಪನ ಮನೆಗೂ ಹೋಗೋಕೆ ಇಲ್ಲ, ಈ ಕಡೆ ರೋಡಲ್ಲೂ ಇರೋಕ್ಕಾಗದೆ ಯಾವ ರೀತಿ ಒದ್ದಾಡ್ತಾ ಇದೆ. ನೀವು ನಾನು ಹೇಳಿದೆ, ನನ್ನ ಮಾತಿಗೆ ನೀವು ಕೇಳಿದೆ. ನೀವು ಆ ಭಾರ್ಗವಿನ ತಲೆ ಮೇಲೆ ಕೂಡಿಸ್ಕೋಬೇಡ ಅಂದರೂ ಕೇಳಲ್ಲ. ನೀವು ಭಾರ್ಗವಿನ ತಲೆ ಮೇಲೆ ಕೂಡಿಸ್ಕೊಂಡ್ರು ಈಗ ಅಪ್ಪನ ಮನೆಗೂ ಹೋಗೋಕ್ಕಿಲ್ಲ. ನಮ್ಮ ಸ್ವಂತ ಮನೆ ಕೋಟ್ಯಾಂತರ ರೂಪಾಯಿ ರೊಕ್ಕ, ಒಡವೆ, ಎಲ್ಲ ಹಣ, ದೊಡ್ಡ ದೊಡ್ಡ ಕಂಪನಿ, ಬಿಲ್ಡಿಂಗ್ ಎಲ್ಲ ಇದ್ರೂ ಅಲ್ಲಿ ವಾಸ ಮಾಡೋಕ್ಕೂ ಇಲ್ಲ ಯೋಗ. ಅಟ್ಲೀಸ್ಟು ಇಲ್ಲಿ ವಾಸ ಮಾಡೋಕ್ಕೂ ಯೋಗ ಇಲ್ಲ. ನೀವು ನಂಬೇಡ್ರಿ ಅಂದರೆ ಭಾರ್ಗವಿನೇ ನಂಬಿ ಮೋಸ ಹೋಗ್ತಾಯಿದ್ದೀರಿ. ನಾನೇನು ಮಾಡಲಿ, ನೀವು ಹೇಳಿದರೆ ಅರ್ಥನೇ ಮಾಡ್ಕೊಳಲ್ಲ ಅಂತೆಲ್ಲ ಹೇಳ್ದೆ. ನೋಡಿದ್ರಿಂದ ನಿನಗೆ ಭಾರ್ಗವಿ ಮೇಲೆ ನಿನ್ನ ಅಭಿಪ್ರಾಯ ಏನಿದೆಯೋ ನನಗೆ ಗೊತ್ತಿಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾವೆಲ್ಲರೂ ಏನೂ ಇಲ್ಲದೆ ಇರ್ಬೋದು, ಇಲ್ಲ ಅಂತ ಹೇಳೋಂಗಿಲ್ಲ, ಎಲ್ಲ ಇದ್ದು ಏನೂ ಇಲ್ಲದೆ ಇರ್ಬೋದು. ಆದರೆ ಇವತ್ತು ನಾವು ಉಸಿರಾಡ್ತಾ ಇದ್ದೀವಿ, ನಾವು ಜೀವಂತವಾಗಿದ್ದೀವಿ ಅನ್ನೋದಕ್ಕೆ ಮುಖ್ಯ ಕಾರಣನೇ ಭಾರ್ಗವಿ ಅಂತೆಲ್ಲ ಅವ್ರ ಮಾವ ಬೈದ್ಬಿಡ್ತಾರೆ. ಅವ್ರ ಮಾವ ಬೈದಾಗ ಆವಾಗ ನೀವು ಏನೇ ಅಂದರೂ ಕೂಡ ನೀವು ಭಾರ್ಗವಿನ ಮಾತ್ರ ಬಿಟ್ಕೊಡಲ್ಲ ಬಿಡಿ ಮಾವ ಅಂತೆಲ್ಲ ಹೇಳ್ತಾ ಇರ್ತಾರೆ. ಬೃಂದ ಸುಮ್ಮನೆ ಇರು ಅಂತೆಲ್ಲ ಅವ್ರ ಮಾವ ಏನಿದ್ದಾರಲ್ಲ ಅವ್ರು ಬೈದ್ಬಿಡ್ತಾರೆ. ಅವ್ರು ಬೈದ್ಕೊಳ್ಳೆ ಆವಾಗ ಬೈತಾರೆ. ಅವ್ರು ಬೈದ್ರೂ ಬೃಂದ ಹಂಗೆ ಮಾತಾಡ್ತಾ ಇದ್ದ. ಈ ಕಡೆ ಮತ್ತು ಇವರೇನು ಅರ್ಜುನು ಮತ್ತು ಅವ್ರು ಯಾರು ಇರ್ತಾರೆ, ಅವ್ರ ವೈಫ್ ಇರ್ತಾರಲ್ಲ, ಅವರು ಇದು ಮನೆ ಹುಡ್ಕೊಂಡು ಬಂದಿರ್ತಾರೆ. ಮನೆ ಹುಡ್ಕೊಂಡು ಬಂದಾಗ ಆವಾಗ ಒಬ್ಬರು ಭಾರ್ಗವಿನ ಗುರ್ತಿಡಿತಾರೆ. ನೀವು ಭಾರ್ಗವಿ ಮೇಡಮ್ ಅಲ್ವಾ ಅಂತೆಲ್ಲ ಹೇಳ್ತಾರೆ. ಹ್ಞೂ ಸರ್ ಅಂತೆಲ್ಲ ಹೇಳ್ತಾರೆ. ಅದೇ ನಿಮ್ಮ ಬಗ್ಗೆ ಕೇಳಿದ್ದೀನಿ, ನಿಮ್ಮ ಬಗ್ಗೆ ನೋಡಿದ್ದೀನಿ, ತಿಳ್ಕೊಂಡಿದ್ದೀನಿ ಅಂತೆಲ್ಲ. ಏನಂದರೆ ಸ್ವಲ್ಪ ಬಾಡಿಗೆ ಮನೆ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಹೌದಾ, ಸರಿಮಾ ನೋಡೋಣ ತಡಿ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಈ ಕಡೆ ಸರ್ ಅದು ಮನೆ ಬೇಕು, ನೀವು ನಮ್ಮ ಮನೇಲಿ ಇರ್ತೀನಿ ಅನ್ನೋದೇ ನಮಗೆ ದೊಡ್ಡ ಗೌರವ ಕಣಮ್ಮ. ಭಾರ್ಗವಿ ಅವರು ನಮ್ಮ ಮನೇಲಿ ಇರ್ತೀನಂದರೆ ನಮ್ಮ ಮನೆಗೂ ಒಂದು ಗೌರವ, ನಮಗೂ ಒಂದು ಗೌರವ. ನೀನು ಇರ್ತೀನಂದರೆ ಬೇಡ ಅಂತೀನಾ ನಾನು ಅಂತೆಲ್ಲ ಮನೆ ಓನರ್ ಹೇಳ್ತಾನೆ. ಮನೆ ಓನರ್ ಹೇಳಿದಾಗ ಆವಾಗ ಅವ್ರೇನು ಹೇಳ್ತಾರೆ, ಭಾರ್ಗವಿ ಅಲ್ಲ ಸರ್, ಅದು ನಾವು ಅಂದರೆ ಏನಮ್ಮ ಭಾರ್ಗವಿ ಹೇಳು ಅಂದರೆ, ಇಲ್ಲ ಸರ್ ನಾವು ಈ ಮನೇಲಿ 7 ಜನ ಇರ್ತೀವಿ ಅಂತೆಲ್ಲ ಹೇಳ್ತಾರೆ. 7 ಜನ ಇರ್ತೀರಾ ಅಂತೆಲ್ಲ ಅವರು ಸ್ವಲ್ಪ ಆಲೋಚನೆ ಮಾಡ್ತಾರೆ. ಏನು ತೊಂದರೆ ಇಲ್ಲ ಕಣಮ್ಮ, ಇರ್ಬೋದು ಅಂತೆಲ್ಲ ಹೇಳ್ತಾರೆ. ಸರಿ ಥ್ಯಾಂಕ್ ಯು ಸರ್ ಅಂತೆಲ್ಲ ಹೇಳ್ತಾರೆ. ಥ್ಯಾಂಕ್ ಯು ಸರ್ ಅಂತೆಲ್ಲ ಹೇಳಿದೆ. ಈ ಕಡೆ ಶಕ್ತಿ ಪ್ರಸಾದ್ ಮತ್ತು ಗಂಗಾ ಅವರೇನು ಆರ್ಕೆ ಅಂತ ಲಾಯರ್ ಇರ್ತಾರಲ್ಲ, ಅವರೆಲ್ಲ ಮಾತಾಡ್ತಾ ಇರ್ತಾರೆ. ನೋಡಿ ಭಾರ್ಗವಿ, ನಿನ್ನ ಟ್ಯಾಲೆಂಟ್ ಅಂದರೆ ಟ್ಯಾಲೆಂಟ್, ನಿನ್ನ ತಲೆ ಅಂದ್ರೆ ತಲೆ ನೋಡಿ. ಈ ಬೃಂದ ಭಾರ್ಗವಿ ಇಬ್ಬರಿಗೂ ಮತ್ತೆ ಜಗಳ ಹಚ್ಚಿಟ್ಟು ದುಡ್ಡು ಖರ್ಚು ಮಾಡಿ ನಾವು ಲಾಭ ತಂದ್ಕೊಳೋದು ಅಂತೆಲ್ಲ ಹೇಳಿದೆ. ಆ ಬೃಂದಾಗೆ ಸ್ವಲ್ಪ ಮಸಾಜ್ ಮಾಡಿದರೆ ಸಾಕು, ಅದು ಆ ಸೈಟು ಈ ಸೈಟು ವಿಲ್ಲ ಅದು ಇದು ಕೊಡ್ತೀನಂತ ಮಸಾಜ್ ಮಾಡಿದೆ. ಆಯ್ತು, ಅವಳು ನಾನು ಹೇಳ್ದಂಗೆ ಕೇಳೋದು. ಇವಾಗ ಸ್ವಲ್ಪ ದುಡ್ಡು ಹೆಂಗೋ ಕೊಟ್ಟು ಕಳಿಸಿದೆಯಲ್ಲ, ನಾವು ಕೇಸ್ ಗೆಲ್ಲೋವರೆಗೂ ಮಾತ್ರ. ಆಮೇಲೆ ನಾವು ಕೇಸ್ ಗೆದ್ದ ಮೇಲೆ ಆ ಬೃಂದನೂ ಬೀದಿಗೆ ತಂದು ಬಿಡೋದೆ, ಬೃಂದನಿಂದನೂ ಏನು ಉಪಯೋಗ ಇಲ್ಲ ಅಂತೆಲ್ಲ ಅವರು ಹೇಳ್ತಾರೆ. ಕ್ಯಾ ಬಾತ್ ಕರೆ ಜಿ ತುಮೆ, ಕ್ಯಾ ಬಾತ್ ಕರೆ ಜಿ, ತುಮಾರ ಟ್ಯಾಲೆಂಟ್ ಅಂತೆಲ್ಲ ಅವರು ಆರ್ಕೆ ಅಂದರೆ ಡೆಲ್ಲಿಯಿಂದ ಬಂದಿರ್ತಾರಲ್ಲ, ಅವರು ಹಿಂದಿ ಮಾತಾಡ್ತಿರ್ತಾರಲ್ಲ. ಇದು ಎಪಿಸೋಡ್ ಆಗಿರುತ್ತೆ. ಇಲ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ಬೃಂದ ಪ್ರತಿಯೊಂದು ಮೂಮೆಂಟ್ನು ಫಾಲೋ ಅಪ್ ಮಾಡಬೇಕಿರ್ತೈತಿ. ಯಾರಿಗೆ? ಗೌರವಿ ಅವರು ಗಂಗಾಗೆ. ಯಾಕಂದರೆ ಗಂಗಾ ಕಡೆಯಿಂದ ದುಡ್ಡು ತೊಗೊಂಡು ಪಾಪ ಇವ್ರು ನೋಡಿದರೆ ಪ್ರತಿಯೊಂದಕ್ಕೂ ಕಷ್ಟಪಡ್ತಾ ಇದ್ದರೆ, ಆ ಬೃಂದ ನೋಡಿದರೆ ಗಂಗನ ಹತ್ರ ದುಡ್ಡು ಇಸ್ಕೊಂಡು ಅದನ್ನು ಎಂಜಾಯ್ ಮಾಡ್ತಾನೆ ಇರ್ತಾಳೆ. ಚೆನ್ನಾಗಿರುತ್ತೆ. ಅಂದರೆ ಇವ್ರ ಕೇಸ್ ಗೆಲ್ಲೋಕ್ಕೋಸ್ಕರ ಹೊಸ ಅಸ್ತ್ರ, ಅಂದರೆ ಗಂಗಾ ತಾನು ಗೆಲ್ಲೋಕ್ಕೋಸ್ಕರ ಹೊಸ ಅಸ್ತ್ರ ತಂದಿದ್ದಾಳೆ. ಅದನ್ನೇ ಬೃಂದ ಅನ್ನೋ ಹೊಸ ಅಸ್ತ್ರ ಬಳಸ್ತಾ ಇದ್ದಾರೆ. Please like, share, comment, subscribe. Thanks for watching my channel.